ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಂಡೇ ಇವತ್ತು. ಸೊ ಸಂಡೇಗೆ ಏನೇನೋ ಪ್ರಿಪ್ರೇಷನ್ಸ್ ಮಾಡಿದ್ದಾರೆ ನಮ್ಮ ಮಮ್ಮಿ. ಕಾಲ್ ಸೂಪ್ ಅಂತೆ, ಕಾಲ್ ಸಾರು ಅಂತೆ, ಅದು ಯಾವುದು ತಿನ್ನಲ್ಲ ನಾನು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ನಮ್ಮ ಮಮ್ಮಿ ಕಾಲ್ ಸೂಪ್ ಮಾಡಿದ್ದಾರೆ. ಇದು ಹೆಂಗೆ ಮಮ್ಮಿ? ಆದ್ರೂ ಇದ್ದೇ ಎತ್ತೋದಾ ಬೇಯಿಸಿರೋದ್ರಿಂದ? ಜೀರಿಗೆ ಪುಡಿ, ಕಾಳುಮೆಣಸು ಪೌಡ್ರು, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಎಲ್ಲ ಜಜ್ಜಿಬಿಟ್ಟು ಹಾಕ್ಬಿಟ್ಟು ಬೇಯಿಸಿರೋ ನೀರು ಸೂಪು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಆ ಬೆಂದೈತಾ ನೋಡಿ ಗೈಸ್. ನಮ್ಮ ಮಮ್ಮಿ ತಟ್ಟೆ ಇಡ್ಲಿ ಮಾಡಿದ್ದಾರೆ. ತಟ್ಟೆ ಇಡ್ಲಿಗೆ ಕಾಲ್ ಸಾರು ತಾನೆ. ತಟ್ಟೆ ಇಡ್ಲಿಗೆ ಕಾಲ್ ಸಾರು. ನಾನು ಕಾಲ್ ಸಾರು ತಿನ್ನೋಲ್ಲ, ಅದಕ್ಕೆ ನನಗೆ ಎಗ್ ಮಸಾಲ. ನನಗೆ ಕಾಲ್ ಸಾರು, ಬೋಟಿ ತಲೆ ಅದೆಲ್ಲ ತಿನ್ನೋಲ್ಲ ನಾನು ಎಗ್ ಮಸಾಲ ತಿಂತೀನಿ. ನನಗೂ ಇಡ್ಲಿನೇನಾ? ಇಡ್ಲಿ ಗೊತ್ತಂದ್ರೆ ಇಡ್ಲಿ, ದೋಸೆ ಬೇಕಾದ್ರೆ ಇವತ್ತು ಫುಲ್ ವೆರೈಟಿ. ಕಾಲ್ ಸೂಪು, ಕಾಲ್ ಸಾರು, ಎಗ್ ಮಸಾಲ. ಓಪನ್ करो. ना प्रेशर रिलीज. अम्मा गाटू ಅಷ್ಟೇ. ಸಿಕ್ತಾ ಬುಕ್? ಅದೇ ಬುಕ್ಕೇನಾ? ಥ್ಯಾಂಕ್ ಯು ಫಾರ್ ದ ಬುಕ್. ಥ್ಯಾಂಕ್ಸ್ ಸಾಗರಣ್ಣ. ಓಕೆ, ಥ್ಯಾಂಕ್ಸ್ ಸಾಗರಣ್ಣ. ಅವನು ಹಿ ಬಿಕಮ್ ಮೈ ಫೋನ್ ಚಾರ್ಜರ್. ಗೈಸ್ ಇವಳು ಫೋನ್ ತಂದಿಲ್ಲ ಗೈಸ್. ಇವಳು ಏನು ಮಾಡೋಣ? ಯಾವ ಫೋನ್ ಇಸ್ಕೊಂಡೆ ಹೇಳು? ಚೆನ್ನಾಗಿದ್ಯಾ? ಕ್ಯಾಮ್ರಾ ಚೆನ್ನಾಗಿದೆ. ರಿವ್ಯೂ ಕೊಡೋಣ ನಾಳೆ. ಏನು ರಿವ್ಯೂ ಕೊಡೋಣ ನಾಳೆ ಕೊಡೋಣ ರಿವ್ಯೂ. ನಾಳೆ ಕೊಡ್ತೀನಿ ಗೈಸ್ ರಿವ್ಯೂ. ಓಕೆ ಬಾಯ್. ಬಾಯ್. ಅಶ್ವಿತಾ ಇದು ಏನೋ ಫ್ಲವರ್ ಕ್ಲಿಪ್ ಬೇಜಾರು ಇಸ್ಕೊಬಿಟ್ಟವಳೆ. ಡೈಲಿ ಒಂದೊಂದು ಹಾಕೋ ಬರ್ತಾಳೆ ಗೈಸ್. ಬಟ್ಟೆಗೆ ಮ್ಯಾಚಿಂಗ್ ಚೆನ್ನಾಗೈತಲ್ಲ. ಮುಖ ತೋರ್ಸೆ ಕಾಚ್ಮನಲ್ಲಿ ನಾನು ಮೊಸರನ್ನ ತಿನ್ನೋ ಮುಟ್ಟ. ಇದು ಅಲ್ಲ, ಪೊಮೊಗ್ರಾನೇಟ್ ಸ್ಮ್ಯಾಶ್ ಮಾಡಿದಾಳೆ. ಅದು ಹಂಗಂಗೆ ಬೈಕ್ ಸಿಗ್ಬೇಕು ಪ್ರಜ್ಞಾ. ಒಂದು ಜೋಕ್ ಹೇಳ, ಬೆಳಿಗ್ಗೆ ನಂಗೆ ಸ್ನಾನ ಮಾಡಕ್ ಬರಲ್ಲ, ಸ್ನಾನ ಮಾಡಕ್ ಕಲಿಬೇಕು ಅಂತಾಳೆ. ಬ್ಲಾಗ್ ಮಾಡಬೇಡ ಅಂತವಳೆ. ಯಾಕೆ? ಚಟ್ ಅಂಡ್ ಬ್ರಿಂಗ್ ಯೋರ್ ಫೋನ್ ಟುಮಾರೋ. See guys, outfit ಬಾ ನೀನು. ನಮ್ಮ ಪ್ರಜ್ಞಾ ಈ ತರ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಾನೆ. ಇವಳು ಚೂಡಿದಾರ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ಕೊಳ್ಳಲ್ಲ. ಅದಕ್ಕೆ ಡೋಂಟ್ ವೇರ್ ಚೂಡಿದಾರ್, ವೇರ್ ಓನ್ಲಿ ಜೀನ್ಸ್ ಅಂಡ್ ಟಿ ಶರ್ಟ್ಸ್, ಹುಡಿ ಅಂಡ್ ಆಲ್. ಓಕೆ ಬಾಯ್. ಅವ್ ಯಾರೋ ರೆಡ್ ಶರ್ಟ್ ಅವ್ರು ಬಹಳ ಖುಷಿಯಾಗಿದ್ದಾರೆ. ಝೂಮ್ ಕಡೆ ಬೌಲರ್ ತಂಡದವರು ತುಂಬಾನೇ ಖುಷಿಯಾಗಿದ್ದಾರೆ. ಬ್ಯಾಟರ್ ಈಗ ನಿಧಾನಕ್ಕೆ ಬೇಸರದಲ್ಲಿ ಗ್ರೌಂಡ್ ಅನ್ನು ತ್ಯಜಿಸಿ ಹೋಗುತ್ತಿದ್ದಾರೆ. ಅವರು ಬ್ಯಾಟ್ಸ್ಮನ್ ಔಟ್ ಆಗಿದ್ದಾರೆ. ಬ್ಯಾಟ್ ನ ಜಾರಿಸ್ಕೊಂಡು ಹೋಗ್ತಿದ್ದಾರೆ.
ಅವ್ರಿಗೆ ಯಾರನ್ನ ಗೊತ್ತಿರೋರು ಇದ್ರೆ ಇಲ್ಲಿ ಅಷ್ಟೇ ನಮ್ಮನ್ನ. ಏನು ಶಾರ್ಟ್ ಆ್ಯಂಡ್ ಸ್ನ್ಯಾಪಿ ಟಿಕ್ ಟ್ಯಾಕ್ಟೋ. ನೋಡಿ ಇವಾಗ ನಾನು ಎತ್ನಿಕ್ ಡೇ ಅಂದ್ಕೊಂಡೆ, ಬಟ್ ಆ ಹುಡುಗಿ ಬೇರೆ ಹೇಳ್ತಿದ್ದಾಳೆ. ಅದೇ ದಿವಸ ಏನು ಯೂನಿಫಾರ್ಮ್ ಹಾಕೋ ಬರ್ತೀವ. ಇವಾಗ ನೋಡಿ ಗಾಯ್ಸ್ ಯಾರೂ ಇಲ್ಲ, ನರೇ ಪಿಳ್ಳೆಗಳಿಲ್ಲ. ಏನು ಗುಡಿಸ್ತಾರೆ ಇವಾಗ, ಮೇಲೆ ಗುಡಿಸ್ತಾ ಇದ್ರು ಆಲ್ರೆಡಿ. ತರಂಗ್ 2025 ಕಲರ್ಸ್ ಹಾಕೋ ಬನ್ನಿ ಅಂತ ಹೇಳಿದಾರೆ. ಅಂದರೆ ಎತ್ನಿಕ್ ಡೇ ಕೂಡ ಮಾಡ್ತಾರೆ. ಇದು ರ್ಯಾಡೋನ ರಮ್ಯ, ಇದು ಅಲ್ಲ ಟೈಟನ್ ರಿಚ್ ಕಿಡ್ ಗೈಸ್. 10,000 rupees ವಾಚ್. ಇದು ರಿಚ್ ಕಿಡ್ ಮೈಕಲ್ ಕಾಸ್, ಅವಳು ರಿಚ್ ಕಿಡ್ ಗೈಸ್. ಇನ್ನೊಬ್ರು ಬರ್ತಾರೆ, ಅವ್ರು ಇಲ್ಲ, ತೋರಿಸ್ತೀನಿ ಆಮೇಲೆ. ಅವರೆಲ್ಲ ಅವ್ರು ಇವತ್ತು ಕಾಲೇಜ್ಗೆ ಬಂದಿಲ್ಲ. ಮೈಕಲ್ ಕ್ರಾಸ್ ಟೀ ಶರ್ಟ್ ಹಾಕೊಂತಾರೆ, ಟೀ ಶರ್ಟ್ ಹಾಕೊಂತಾರೆ. ಅವ್ರು ಬಂದಿಲ್ಲ ಗೈಸ್. ಥ್ಯಾಂಕ್ ಯು ಪ್ರಜ್ಞಾ. ಫೋಕಸ್ ಆಗ್ತಿಲ್ಲ, ಇದು ಫೋಕಸ್ ಮಾಡುವ ರಮ್ಯ. ಇದು ಥ್ಯಾಂಕ್ಸ್ ಫಾರ್ ದ ಹ್ಯಾಪಿ ಡ್ರಾಪ್ಸ್ ಪ್ರಜ್ಞಾ. ನೀವು ಯಾವ ಫ್ಲೇವರ್ ತಗೊಂಡ್ರಿ? ನಿನ್ನ ಮಕನ್ ತೋರ್ಸೋದಿಲ್ಲ ನಾನು ಹೋಗೋ ಕಡೆ. ನನ್ನ ಕೂದಲಲ್ಲಿ ಹೆಂಗಂದ್ ನಂಗೆ ಕೆದ್ರಕೊಂಡೈತೆ, ಅದನ್ನೇ ಹೇಳ್ಬೇಕು ತಾನೆ. ಹರ್ಷಿ, ನೀನು ಪಾನಿಪುರಿ ತಿನ್ಬೇಕಾರಲ್ಲ ಇದೇ ಟಿ ಶರ್ಟ್ ಹಾಕೊಂಡಿರ್ತೀಯ ನಿಜ. ಅವಳು ಪ್ರಜ್ಞಾ ಬ್ಲ್ಯಾಕ್ ಚೂಡಿದಾರ್ ಹಾಕೊಂಡಿರೋಳು ಯಾವಾಗಲೂ. ಇವತ್ತು ಇದ್ದಾರೆ ನೋಡ, ಅವಳು ಹೆಂಗೆ ಹಾಕೊಂತಾಳೆ ನೋಡಿ ಬಾಯಿಗೆ. ಸೊ ಗೈಸ್, ಕಾಲೇಜಿಂದ ಬಂದು ಸೀದಾ ಪಾಚ್ಕೊಬಿಟ್ಟಿದ್ದೀನಿ. ಸರಿಯಾಗಿ ನಿದ್ದೆ ಮಾಡಿದೆ. ನನಗೆ ಬಸ್ ಸ್ಟಾಪಲ್ಲೇ ಸ್ವಲ್ಪ ನಿದ್ದೆ ಬರ್ತಾ ಇತ್ತು. ಟಿ ವಿ ಸೌಂಡ್ ಜಾಸ್ತಿ. ಬಸ್ ಸ್ಟಾಪಲ್ಲೇ ನಂಗೆ ಫುಲ್ ನಿದ್ದೆ ಬರ್ತಾ ಇತ್ತು. ನನ್ನ ಫ್ರೆಂಡ್ ಆಮೇಲೆ ಪ್ರಜ್ಞಾ ಮೇಲೆ ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಅಷ್ಟು ಡೇನೇ ಸರಿ ಇರಲಿಲ್ಲ ಇವತ್ತು ನನಗೆ. ಬೆಳಗ್ಗೆ ಬಸ್ ಸ್ಟಾಪಲ್ಲೇ ಒಂದು 20 minutes ಮೇಲೆ ಕಾದಿದ್ದೀನಿ, ಬಸ್ಸೇ ಬಂದಿಲ್ಲ. ಮತ್ತು ಬಂತು, ಆಮೇಲೆ ಅದರಲ್ಲೂ ಹೆವಿ ರಶ್ ಇತ್ತು. ಆಮೇಲೆ 2 ಕ್ಲಾಸ್ ಅಷ್ಟೇ ಇದ್ದಿದ್ದು, 3 ಕ್ಲಾಸು ಏನೋ ಇತ್ತು. ಆಮೇಲೆ ನನ್ನ ಫ್ರೆಂಡ್ ಬಂದಿಲ್ಲ, ಬಟ್ ಅವಳಿಗೂ ವೆಯ್ಟ್ ಮಾಡಿ ಎಷ್ಟೊತ್ತು ಟೈಮ್ ವೇಸ್ಟ್ ಮಾಡಿ ಕಾಲೇಜಲ್ಲಿ ಇರೋದಕ್ಕೆ ಇಷ್ಟ ಆಗೋದಿಲ್ಲ ಲಿಟ್ರಲಿ. ಸೊ ನಮ್ಮ ಮಮ್ಮಿ ನಾಳೆಗೆ ಅಂದ್ಬಿಟ್ಟು ಎಲ್ಲ ಫುಲ್ ರೆಡಿ ಮಾಡಿಟ್ಕೊಂಡಿದ್ದಾರೆ. ಎಲ್ಲ ತೊಳೆದು ನೀಟಾಗಿ ಎಲ್ಲರೂ ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಂಗೆ ಅದು ಮಾತ್ರ ಇಸ್ಕಾನಲ್ಲಿ ಇಸ್ಕೊಂಡಿದ್ದು ತುಂಬ ಇಷ್ಟ ಗೈಸ್. ನನಗೆ ಯಾಕೋ ಗೊತ್ತಿಲ್ಲ, ಅದು ತುಂಬ ಅಂದರೆ ತುಂಬ ಇಷ್ಟ ನನಗೆ. ಅದು ನೋಡಿದ್ರೆ ಸಾಕು, ಒಂಥರ ಗುಡ್ ವೈಬ್ಸ್ ಥರ. ನನಗೆ ಅದು ತುಂಬ ಇಷ್ಟ. ನಮ್ಮ ಮನೆ ದೇವರು ಇದೆ ಎಲ್ಲಮ್ಮ. ಆದರೆ ನಾವು ಮನೆ ದೇವ್ರಿಗೆ ಯಾವತ್ತೂ ಹೋಗೇ ಇಲ್ಲ. ಸೌದತ್ತಿಗೆ ಹೋಗೇ ಇಲ್ಲ. ನಮ್ಮಮ್ಮ ಹೋಗಿರ್ಬೋದೇನೋ, ಬಟ್ ನಾನು ಯಾವತ್ತೂ ಹೋಗಿಲ್ಲ. ನಮ್ಮ ಅಕ್ಕನೂ ಹೋಗಿಲ್ಲ ಅನಿಸುತ್ತೆ. ಆದರೆ ನಮ್ಮಪ್ಪ ಹೋಗಿದ್ದಾರೆ. ಕಾರ್ ತೊಗೊಂಡಾಗ ನಮ್ಮಪ್ಪ ಅಲ್ಲಿಗೆ ಹೋಗಿದ್ರು. ನಮ್ಮಮ್ಮನ ಕೇಳ್ಬಿಟ್ಟು ಹೇಳ್ತೀನಿ, ಬರ್ತಾರಲ್ಲ ಇವಾಗ ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ಹೋಗಿದ್ದಾರೆ ಅನಿಸುತ್ತೆ, ಯಾವಾಗೂ ಹೇಳ್ತಾ ಇರ್ತಾರೆ, ಕೇಳೋಣ. ನಾನು ನನ್ನ ಫ್ರೆಂಡ್ ಹೊಸ ಫೋನ್ ತೊಗೊಂಡಿದ್ಲು, ಅದನ್ನು ತೋರಿಸೋಣ. Pixel 8 ಏನೋ ತೊಗೊಂಡಿದ್ಲು, ತೋರಿಸೋಣ ಅಂದ್ಕೊಂಡಿದ್ದೆ. ಅವಳು ಸ್ಕ್ರೀನ್ ಗಾರ್ಡ್ ಏನೂ ಹಾಕ್ಸಿರಲಿಲ್ಲ ಅಂದ್ಬಿಟ್ಟು ತಂದಿರಲಿಲ್ಲ. ಆದರೆ ಇವತ್ತು ತರ್ತೀನಿ ಅಂತ ಹೇಳಿದ್ರು, ಅದು ಅವಳು ಕಾಲೇಜಿಗೆ ಬಂದಿಲ್ಲ. ಸೊ ಅದೊಂದು ಕಾಂಟೆಂಟ್ ಮಿಸ್ ಆಗೋಯ್ತು ನನಗೆ. ಬರ್ತೀನಿ ಅಂತ. ಇನ್ನೇನು ನಾಳೆ ಹಾಲಿಡೇ, ಥರ್ಸ್ಡೇ ಬರ್ತಾಳೆ ಅನಿಸುತ್ತೆ, ಆವಾಗ ತೋರಿಸ್ತೀನಿ. ಆ್ಯಕ್ಚುಲಿ Pixel ತುಂಬ ಚೆನ್ನಾಗಿರೋ ಫೋನು, ಒಂಥರ ಬಜೆಟಲ್ಲಿ ಚೆನ್ನಾಗಿರೋದು ಸಿಗುತ್ತೆ. ಲೈಕ್ 40,000 ಆ ಥರ ಎಲ್ಲ. ಮತ್ತು ಲುಕ್ ಕೂಡ ಸಕ್ಕತ್ತಾಗಿರುತ್ತೆ, ಒಂಥರ ಆ್ಯಪಲ್ ಥರನೇ. ಆ ಕಡೆ ಈ ಕಡೆ ಸೈಡಲ್ಲಿ ಲೈನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದೇ ನಮ್ಮ ಮನೆ ದೇವರು ಅಂತ ಹೇಳ್ತಾ ಇದ್ದೆ. ನಮ್ಮ ಅಪ್ಪ ಹೋಗಿದ್ದಾರೆ, ನಮ್ಮ ಅಮ್ಮನೂ ಹೋಗಿದೆ ಅಂತ ಅಂದ್ಕೊಂಡೆ ಅಂತ ಹೇಳ್ದೆ. ನೀನು ಹೋಗಿಲ್ವಾ ಹಂಗಾರೆ?
ಮತ್ತೆ ಹೇಳ್ತೀಯ ದೇವಸ್ಥಾನ ಹಂಗೈತೆ ಹಿಂಗೈತೆ ಅಂತ. ಅದು ಇನ್ನೊಂದು ಯಾವುದು? ಇಲ್ಲೇ ಐತಿ ನಮ್ಮೂರದ್ರ. ಮತ್ತೆ ಪಪ್ಪ ಹೋಗಿದೆಯಲ್ಲ ಹೇಳು. ಪಪ್ಪ ಹೋಗಿ ಸೌದತ್ತಿ. ಅದೇ ಕಾಲಲ್ಲಿ ಕೊಂಡ್ಸತ್ತಾನೆ ಅಥವಾ ಕೈಲಿ ಕಟ್ಟಿದ್ದ? ಕೈಯೆಲ್ಲ ಮಾಡೋದು ಕಲ್ಲು ಸಪೋರ್ಟಿಗೆ ಅದು. ನೋಡಿ ಗ್ಯಾಸ್ ನಮ್ಮ ಮಮ್ಮಿ ಎಷ್ಟು ಚೆನ್ನಾಗಿ ಕೊಟ್ಟವ್ರೆ. ಬನ್ನ ಹಾಕೊಂಡು ಕಟ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ. ತಗೋ